ಮಾನ್ಯತಾ ಎದುರಿನಿಂದ ಬರುತ್ತಿರುವ ವ್ಯಕ್ತಿಯನ್ನು ನೋಡಿದ ಕೂಡಲೇ ತಾನು ಮುಖವನ್ನು ಮರೆಮಾಚಿಕೊಳ್ಳಲು ತೊಡಗಿದಳು. ಅವಳು ತನ್ನ ಕೂದಲನ್ನು ಮುಂದೆ ಹಾಕಿಕೊಂಡಳು. ಒಂದು ಕ್ಷಣ ಅವಳಿಗೆ ತಾನು ಹಿಂದೆ ಓಡಿ ಹೋಗಬೇಕೆಂದು ಅನಿಸಿತು. ಆದರೆ ಹಾಗೆ ಮಾಡುವುದು ಸಾಧ್ಯವಿರಲಿಲ್ಲ. ಆ ವ್ಯಕ್ತಿ ತನ್ನನ್ನು ಗುರುತಿಸಿ ಬಿಡುತ್ತಾನೋ ಎಂದು ಅವಳು ಯೋಚಿಸುತ್ತಿದ್ದಳು. ಆದರೆ ವೇದಾಂತ್ ಅವಳನ್ನು ನೋಡಿದ ತಕ್ಷಣವೇ ಗುರುತಿಸಿ, ಅರೆ ನೀನು, ನಾವು ಮತ್ತೆ ಮುಖಾಮುಖಿಯಾದೆವು. ಯೂನಿವರ್ಸ್ ನಮ್ಮನ್ನು ಸೇರಿಸಲು ಬಯಸುತ್ತಿದೆ ಎಂದು ಕಾಣುತ್ತದೆ ಎಂದನು. ಮಾನ್ಯತಾ ತನ್ನ ಹುಬ್ಬುಗಳ ಮಧ್ಯೆ ಕೆರೆಯುತ್ತಾ, ನಮ್ಮನ್ನು ಸೇರಿಸಲು ಬಯಸುತ್ತಿರುವುದು ಯೂನಿವರ್ಸ್ ಅಲ್ಲ, ಬದಲಿಗೆ ಇದು ನನ್ನ ಕೆಟ್ಟ ಅದೃಷ್ಟ. ಅದಕ್ಕಾಗಿ ನಾನು ಪ್ರತಿ ಬಾರಿಯೂ ನಿನ್ನೊಂದಿಗೆ ಮುಖಾಮುಖಿಯಾಗುತ್ತೇನೆ ಎಂದಳು. ವೇದಾಂತ್ ನಗುತ್ತಾ, ಅರೆ ಹಾಗೆ ಹೇಳಬೇಡ, ನಾನು ಅಷ್ಟೇನು ಕೆಟ್ಟವನಲ್ಲ ಎಂದನು. ಅಮೀರಾ ಮಾನ್ಯತಾಳ ಜೊತೆಯೇ ಇದ್ದವಳು. ವೇದಾಂತ್ ಮತ್ತು ಮಾನ್ಯತಾ ಮಾತನಾಡುವುದನ್ನು ನೋಡಿ ನೀವಿಬ್ಬರು ಪರಸ್ಪರ ಪರಿಚಿತರೇ ಎಂದು ಕೇಳಿದಳು. ವೇದಾಂತ್ ಅಮೀರಾಳ ಕಡೆಗೆ ನೋಡಿ, ನಿಮ್ಮ ಪರಿಚಯ ಎಂದನು. ಅಮೀರಾ ತನ್ನ ಕೈಯನ್ನು ಅವನ ಕಡೆಗೆ ಚಾಚಿ, ಮೈ ಸೆಲ್ಫ್ ಅಮೀರಾ, ನಿಮಗೆ ನನ್ನ ಪರಿಚಯವಿಲ್ಲದಿರಬಹುದು, ಆದರೆ ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ತಿಳಿದಿದೆ. ನೀವು ಧನ್ವೀರ್ ಸಕ್ಸೇನಾರವರ ಮಗ ವೇದಾಂತ್ ಸಕ್ಸೇನಾ ಮತ್ತು ನೀವು ಇದೇ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಲು ಬಯಸುತ್ತಿದ್ದೀರಿ. ನನ್ನ ಹೆಸರು ಅಮೀರಾ ಮೆಹ್ತಾ ಮತ್ತು ನಾನು ಕೂಡ ಈ ಸಿನಿಮಾದಲ್ಲಿ ನಾಯಕಿಯ ಪಾತ್ರವನ್ನು ಮಾಡಲಿದ್ದೇನೆ ಎಂದಳು. ವೇದಾಂತ್, ಓ ಹಾಗ ವಿಷಯ ಎಂದನು. ಅಮೀರಾ ವೇದಾಂತ್ನ ಕಡೆಗೆ ಸನ್ನೆ ಮಾಡುತ್ತಾ, ಕ್ಷಮಿಸಿ, ನನಗೆ ನಿನ್ನೊಂದಿಗೆ ಕೈಗುಲುಕಲು ಸಾಧ್ಯವಿಲ್ಲ, ಏಕೆಂದರೆ ಈಗ ನನ್ನ ಕೈಗಳು ಕೊಳೆಯಾಗಿವೆ ಎಂದನು. ಅಮೀರಾ ತಕ್ಷಣವೇ ಕೈಯನ್ನು ಹಿಂದೆಳೆದುಕೊಂಡು, ಸರಿ ಹಾಗ ಸಂಗತಿ ಎಂದಳು. ಮಾನ್ಯತಾ ಮನಸ್ಸಿನಲ್ಲಿಯೇ, ಹಾಗಾದರೆ ಇವನು ಡೈರೆಕ್ಟರ್ ಮಗನಲ್ವೇ ಎಂದುಕೊಂಡಳು. ನಂತರ ಮಾನ್ಯತಾ ಅಮೀರಾಳ ಕಡೆಗೆ ನೋಡಿ, ಸರಿ ನಾನು ಹೋಗುತ್ತೇನೆ ಎಂದಳು. ಆಗ ಅಮೀರಾ ತಕ್ಷಣವೇ ತನ್ನ ಕೈಯನ್ನು ಮುಂದೆ ಚಾಚಿ, ಅರೆ ನೀನು ಇಷ್ಟೊಂದು ಬೇಗ ಹೋಗುತ್ತಿದ್ದೀಯಾ? ಹೋಗಬೇಡ, ನಾವು ಸಿನಿಮಾದ ಬಗ್ಗೆ ಚರ್ಚಿಸಬೇಕು. ನಿನಗೆ ಯಾವ ಸ್ಕ್ರಿಪ್ಟ್ ಸಿಕ್ಕಿದೆ? ಸಿನಿಮಾದಲ್ಲಿ ನೀನು ಯಾವ ಪಾತ್ರಗಳನ್ನು ಮಾಡಲು ಹೊರಟಿದ್ದೀಯಾ? ನನಗೆ ಹೇಳು, ಆಗ ನಾನು ನಿನ್ನ ಸೋಲ್ಮೇಟ್ ಪಾತ್ರವನ್ನು ಮಾಡುತ್ತೇನೆ ಎಂದಳು. ಮಾನ್ಯತಾ ಬೇಗನೆ ಸ್ಕ್ರಿಪ್ಟನ್ನು ತನ್ನ ಬ್ಯಾಗ್ನಲ್ಲಿಟ್ಟುಕೊಂಡು, ನಾನು ವಿಲನ್ ಪಾತ್ರವನ್ನು ಮಾಡಲು ಹೊರಟಿದ್ದೇನೆ ಎಂದಳು. ಹೀ ಎಂದು ಹೇಳಿ ಅವಳು ಪಕ್ಕದಿಂದ ಹೊರಟು ಹೋದಳು. ಮನೆಗೆ ತಲುಪಿದ ನಂತರ ಅವಳಿಗೆ ತಾತನಿಂದ ಫೋನ್ ಬಂದಿತ್ತು. ಅದರಲ್ಲಿ ತಾತ ಅವರ ರಾತ್ರಿಯ ಊಟಕ್ಕೆ ಮನೆಗೆ ಆಹ್ವಾನಿಸಿದ್ದರು. ಮಾನ್ಯತಾ ತಾನು ಸಿದ್ಧಾರ್ಥ್ ಜೊತೆ ಬರುವುದಾಗಿ ಹೇಳಿದಳು. ಆದರೆ ಸಿದ್ಧಾರ್ಥ್ ಬಳಿ ಈ ವಿಷಯದ ಬಗ್ಗೆ ತಾನು ಹೇಗೆ ಮಾತನಾಡುವುದೆಂಬುದು ಅವಳಿಗೂ ಅರ್ಥವಾಗುತ್ತಿರಲಿಲ್ಲ. ಅವಳು ತನ್ನ ಕೋಣೆಯಲ್ಲಿ ಕುಳಿತು ಈ ಬಗ್ಗೆ ಯೋಚಿಸಿದ್ದಾಗ ಒಬ್ಬ ಕೆಲಸದಾಳು ಅವಳ ಬಳಿಗೆ ಬಂದು, ಮೇಡಮ್, ಸಿದ್ಧಾರ್ಥ್ ಸರ್ ಫೋನ್ ಮಾಡಿದ್ದರು. ಅವರು ನಿಮ್ಮನ್ನು 7 ಗಂಟೆಗೆ ಕರೆದುಕೊಂಡು ಹೋಗಲು ಬರುವುದಾಗಿ ಹೇಳಿದರು. ನೀವು ಸಿದ್ಧರಾಗಿರಿ ಎಂದಳು. ಮಾನ್ಯತಾ ಒಮ್ಮೆಲೆ ಎದ್ದು ನಿಂತು, ಸರಿ ಆಯಿತು, ನನಗೆ ಅರ್ಥವಾಯಿತು ಎಂದಳು. ಕೆಲಸದಾಳು ಹೋದ ನಂತರ ಅವಳು ಮೆಲ್ಲಗೆ, ಹಾಗಾದರೆ ಸಿದ್ಧಾರ್ಥ್ ಮನೆಯ ಫೋನಿಗೆ ಯಾಕೆ ಕರೆ ಮಾಡಿದರು? ನಮ್ಮ ಸಂಬಂಧ ಜೀವಮಾನವೆಲ್ಲ ಹೀಗೇ ಇರುತ್ತದೆ ಎಂದುಕೊಂಡಳು. ತನ್ನ ಹೃದಯದಲ್ಲಿ ಬೇಸರವನ್ನು ಅನುಭವಿಸುತ್ತಾ ಅವಳು ರಾತ್ರಿ ಧರಿಸಲು ಒಂದು ಪೀಚು ಬಣ್ಣದ ಸೀರೆಯನ್ನು ಮತ್ತು ಅದರೊಂದಿಗೆ ಸಣ್ಣ ಗಾತ್ರದ ಆಭರಣಗಳನ್ನು ಹೊರತೆಗೆದಳು. ಸಿದ್ಧಳಾಗಿ ಅವಳು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ಮೆಲ್ಲಗೆ, ಇಷ್ಟೆಲ್ಲ ಸಿದ್ಧವಾಗುವುದರಿಂದ ಏನು ಪ್ರಯೋಜನ? ಅವರು ನನ್ನನ್ನು ಒಂದು ಬಾರಿಯೂ ನೋಡುವುದಿಲ್ಲ ಎಂದಳು. ಅವಳು 7 ಗಂಟೆಗಿಂತ ಮುಂಚೆಯೇ ಸಿದ್ಧಳಾಗಿದ್ದಳು. ಸ್ವಲ್ಪ ಹೊತ್ತು ಸ್ಕ್ರಿಪ್ಟ್ ಓದಿದ ನಂತರ ಮತ್ತು ತನ್ನ ಫೋನ್ ಸ್ಕ್ರೋಲ್ ಮಾಡಿದ ನಂತರ ಸಮಯ ನೋಡಿದರೆ 7 ಗಂಟೆಯಾಗಿತ್ತು. ಆಗಲೇ ಕಾರು ಬರುವ ಶಬ್ದ ಅವಳಿಗೆ ಕೇಳಿಸಿತು. ಅವನು ಬಂದಿದ್ದಾನೆಂದು ಮಾನ್ಯತಾಳೆ ತನ್ನ ಜಾಗದಿಂದ ಎದ್ದು ನಿಂತಳು. ನೌಕರಳು ಈಗ ತಾನೇ ಕರೆಯಲು ಬರುತ್ತಾಳೆ ಎಂದು ತಿಳಿದಿದ್ದ ಅವಳು ತಾನಾಗಿಯೇ ಕೆಳಗೆ ಬಂದು ಕಾರಿನ ಬಳಿ ತಲುಪಿದಳು. ಡ್ರೈವರ್ ಅವಳಿಗಾಗಿ ಬಾಗಿಲು ತೆರೆದನು. ಅವಳು ಒಳಗೆ ಕುಳಿತಳು. ಮತ್ತೊಮ್ಮೆ ಅವಳನ್ನು ಸಿಗರೆಟ್ ಹೊಗೆ ವಾಸನೆ ಆವರಿಸಿಕೊಂಡಿತು. ಆದರೆ ಒಳ್ಳೆಯ ವಿಷಯವೆಂದರೆ ಕಿಟಕಿಗಳು ತೆರೆದಿಟ್ಟಿದ್ದವು. ಸಿದ್ಧಾರ್ಥ್ ಅವಳನ್ನು ಒಮ್ಮೆಯೂ ನೋಡಲಿಲ್ಲ. ಅವನು ತನ್ನ ಫೋನ್ನಲ್ಲಿ ನಿರತನಾಗಿದ್ದನು. ಪಕ್ಕದಿಂದ ಅವನ ಮುಖ ತುಂಬ ಚೆಂದವಾಗಿ ಕಾಣುತ್ತಿತ್ತು ಮತ್ತು ಮಾನ್ಯತಾಳ ಕಣ್ಣುಗಳು ಪದೇ ಪದೇ ಅವನ ಮುಖದ ಮೇಲೆಯೇ ಬೀಳುತ್ತಿದ್ದವು. ಅವಳು ತನ್ನನ್ನು ಪದೇ ಪದೇ ನೋಡುತ್ತಿರುವುದು ಸಿದ್ಧಾರ್ಥಿಗೆ ಅರಿವಾಗಿತ್ತು. ತನ್ನ ಮುಖದ ಭಾವನೆಗಳನ್ನು ಬದಲಾಯಿಸದೆ, ನೀನು ನನ್ನ ಬಳಿ ಏನಾದರೂ ಹೇಳಲು ಬಯಸುತ್ತೀಯಾ ಎಂದು ಕೇಳಿದನು. ಮಾನ್ಯತಾ ತಕ್ಷಣವೇ ತನ್ನ ಸೊಂಟವನ್ನು ನೇರಗೊಳಿಸಿ ಹೊರಗಿನ ಕಡೆಗೆ ನೋಡುತ್ತಾ ಇಲ್ಲ ಎಂದಳು. ಅದರ ನಂತರ ಅವರ ನಡುವೆ ಯಾವುದೇ ಮಾತುಗಳಾಗಲಿಲ್ಲ. ಅವರು ತಾತನ ಮನೆಯನ್ನು ತಲುಪುವಷ್ಟರಲ್ಲಿ ಊಟದ ಮೇಜಿನ ಮೇಲೆ ಈಗಾಗಲೇ ಆಹಾರವನ್ನು ಸಿದ್ಧಪಡಿಸಿಡಲಾಗಿತ್ತು. ಆದಿವ್ ಮತ್ತು ತಾತ ಹರಟೆ ಹೊಡೆಯುತ್ತಾ ಫೋನ್ ನೋಡುತ್ತಿದ್ದರು. ಅದರಲ್ಲಿ ಆದಿವ್ ಅವರಿಗೆ ಏನೋ ತೋರಿಸುತ್ತಿದ್ದನು. ಸಿದ್ಧಾರ್ಥ್ ಮತ್ತು ಮಾನ್ಯತಾ ಅಲ್ಲಿಗೆ ತಲುಪಿದ ತಕ್ಷಣ ತಾತ, ಓ ನೀವು ಬಂದಿದ್ದೀರಾ? ಅರೆ ನನ್ನ ಮಗಳೇ, ನೀನು ನಿಜಕ್ಕೂ ಅದ್ಭುತ ಮಾಡಿದ್ದೀಯಾ. ನಿನಗೆ ಸಿನಿಮಾದಲ್ಲಿ ಪಾತ್ರವೂ ಸಿಕ್ಕಿದೆ ಮತ್ತು ನೀನು ನನಗೆ ಹೇಳಲೇ ಇಲ್ಲ ಎಂದರು. ಮಾನ್ಯತಾಳಿಗೆ ಆಘಾತವಾದಂತಾಯಿತು. ಅವಳು ಮನಸ್ಸಿನಲ್ಲಿಯೇ ಅಂದುಕೊಂಡಳು, ತಾತನಿಗೆ ತನಗೆ ಪಾತ್ರ ಸಿಕ್ಕಿದೆ ಎಂದು ಹೇಗೆ ಗೊತ್ತಾಯಿತು? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಈ ಬಗ್ಗೆ ಸಿದ್ಧಾರ್ಥ ಬಳಿ ಏನು ಹೇಳಿಯೇ ಇಲ್ಲ. ಅವಳು ಸಿದ್ಧಾರ್ಥನ ಮುಖವನ್ನು ನೋಡಿದಳು. ಆದರೆ ಅವನ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ತನಗೆ ಏನು ಸಂಬಂಧವಿಲ್ಲ ಎಂಬಂತೆ ಅವನು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತನು. ಮಾನ್ಯತಾ ಮನಸ್ಸಿನಲ್ಲಿ, ಮಾನ್ಯತಾ
ಇವನು ಕೇವಲ ನಿನ್ನ ಹೆಸರಿನ ಗಂಡನಷ್ಟೇ. ನೀನು ಏನು ಮಾಡುತ್ತೀಯಾ ಮತ್ತು ಏನು ಮಾಡುವುದಿಲ್ಲ ಎಂಬುದು ಸಿದ್ಧಾರ್ಥಿಗೆ ಮುಖ್ಯವಲ್ಲ. ನೀನು ದುಃಖದಲ್ಲಿರು ಅಥವಾ ಖುಷಿಯಲ್ಲಿರು, ಅವನಿಗೆ ನಿನ್ನೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ಅಂದುಕೊಂಡಳು. ನಂತರ ಅವಳು ತಾತನ ಕಡೆಗೆ ನೋಡಿ, ತಾತ, ನಾನು ಇಲ್ಲಿಗೆ ಬಂದು ಹೇಳಲು ಹೊರಟಿದ್ದೆ, ಆದರೆ ನನಗಿಂತ ಮುಂಚೆಯೇ ಯಾರೋ ಹೇಳಿಬಿಟ್ಟಿದ್ದಾರೆ ಎಂದಳು. ಆದ್ಯು ತನ್ನ ಫೋನನ್ನು ಅವಳಿಗೆ ನೀಡಿದನು. ಅದರಲ್ಲಿ ಮುಖ್ಯ ಪಾತ್ರಧಾರಿಗಳ ಫೋಟೋಗಳನ್ನು ಹಾಕಲಾಗಿತ್ತು ಮತ್ತು ಕೆಳಗೆ ಅವರ ಸಿನಿಮಾದ ಶೂಟಿಂಗ್ ಆರಂಭವಾಗುವ ಬಗ್ಗೆ ಒಂದು ಲೇಖನ ಬರೆಯಲಾಗಿತ್ತು ಎಂದು ಮಾನ್ಯತಾ ನೋಡಿದಳು. ಮಾನ್ಯತಾ ತನ್ನ ಫೋಟೋವನ್ನು ನೋಡಿದಳು ಮತ್ತು ಇಂದು ಇದೇ ಫೋಟೋವನ್ನು ತೆಗೆಸಿಕೊಂಡ ನೆನಪಿಗೆ ಬಂದಿತ್ತು. ಭವಿಷ್ಯದಲ್ಲಿ ಅಭಿಮಾನಿಗಳು ತಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯವಾಗುವಂತೆ ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲನ್ನು ಪಬ್ಲಿಕ್ ಮಾಡುವಂತೆಯೂ ಅವರು ಹೇಳಿದ್ದರು. ಆದ್ಯುವಿಗೆ ಫೋನ್ ವಾಪಸ್ ನೀಡಿ ಅವಳು ಡೈನಿಂಗ್ ಟೇಬಲ್ ಮೇಲೆ ಕುಳಿತಳು. ಸಿದ್ಧಾರ್ಥ್ ಊಟ ಮಾಡಲು ಆರಂಭಿಸಿದನು ಮತ್ತು ತಾತನಿಗೆ ಯಾವುದೇ ಆಹಾರವನ್ನು ನೇರವಾಗಿ ತಿನ್ನಲು ಬಾರದ ಕಾರಣ ನೌಕರಳು ತಾತನ ತಟ್ಟೆಗೆ ಸಾದಾ ಊಟವನ್ನು ಹಾಕುತ್ತಿರುವುದನ್ನು ಅವಳು ಗಮನಿಸಿದಳು. ಸಿದ್ಧಾರ್ಥ್ ಮೌನವಾಗಿದ್ದರು. ಆದ್ಯು, ಮಾನ್ಯತಾ ಮತ್ತು ತಾತ ಊಟ ಮಾಡುತ್ತಾ ಪರಸ್ಪರ ಮಾತನಾಡುತ್ತಿದ್ದರು. ಅವನ ಬಾಯಿಯಿಂದ ಒಂದು ಶಬ್ದವೂ ಹೊರಡಲಿಲ್ಲ. ತಾತ ಮಲಗುವ ಸಮಯವಾದಾಗ ಅವರು ಏಳಲು ಸಿದ್ಧರಾಗುತ್ತಿದ್ದಂತೆಯೇ ಹೊರಗೆ ಜೋರಾಗಿ ಸಿಡಿಲು ಬಡಿಯಲು ಆರಂಭಿಸಿತು. ತಾತ ಮಾನ್ಯತಾ ಮತ್ತು ಸಿದ್ಧಾರ್ಥ್ ಕಡೆಗೆ ನೋಡಿ, ನೀವಿಬ್ಬರು ಇವತ್ತು ಇಲ್ಲೇ ಉಳಿದುಕೊಳ್ಳಿ. ಇಂದು ತುಂಬ ಮಳೆಯಾಗುತ್ತಿದೆ, ಬಿರುಗಾಳಿ ಬೀಸುವ ಸೂಚನೆಗಳಿವೆ. ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಡಿ ಎಂದರು. ಮಾನ್ಯತಾ ಸಿದ್ಧಾರ್ಥ್ನ ಕಡೆಗೆ ನೋಡಿದಳು, ಆದರೆ ಅವನು ಮೌನವಾಗಿದ್ದನು. ಅವರು ಇಲ್ಲಿಯೇ ಉಳಿದುಕೊಂಡರೆ ಒಂದೇ ಕೊಠಡಿಯಲ್ಲಿರಬೇಕಾಗುತ್ತದೆ. ಅದನ್ನು ಸಿದ್ಧಾರ್ಥ್ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಮಾನ್ಯತಾ ಯೋಚಿಸಿದಳು. ಅವನು ಬೇಡ ಎಂದು ಹೇಳುವುದಕ್ಕಾಗಿ ಅವಳು ಕಾಯುತ್ತಿದ್ದಳು. ಆದರೆ ಸಿದ್ಧಾರ್ಥ್ ಸರಿ ಎಂದನು. ಮಾನ್ಯತಾಳಿಗೆ ತುಂಬ ಆಶ್ಚರ್ಯವಾಯಿತು. ಬಾಯಿಗೆ ತುತ್ತನಿಟ್ಟುಕೊಂಡವಳು ಅದನ್ನು ಅಗಿಯುತ್ತಾ, ಸಿದ್ಧಾರ್ಥ್ ಇಲ್ಲಿ ಉಳಿಯಲು ಹೇಗೆ ಒಪ್ಪಿಕೊಂಡನು ಎಂದು ಬಹಳ ಹೊತ್ತು ಯೋಚಿಸಿದಳು. ನಿಜವಾಗಿಯೂ ಹೊರಗೆ ಅಷ್ಟು ಬಿರುಗಾಳಿ ಮತ್ತು ಮಳೆ ಬರಲಿದೆಯೇ? ಅವಳ ಬುದ್ಧಿ ಅದಕ್ಕಿಂತ ಹೆಚ್ಚು ಯೋಚಿಸಲು ಬಿಡಲಿಲ್ಲ. ತಾತ ಹೋದ ನಂತರ ಆದ್ಯುವಿನ ಫೋನ್ ಮತ್ತೆ ಮೊಳಗಿತು ಮತ್ತು ಅದರಲ್ಲಿ ನೋಟಿಫಿಕೇಶನ್ ಶಬ್ದ ಬಂತು. ಆದ್ಯು ತನ್ನ ಫೋನಿನ ಕಡೆಗೆ ನೋಡಿ, ಈಗ ಇದರಲ್ಲಿ ಏನಿದೆ ಎಂದುಕೊಳ್ಳುತ್ತಾ ಫೋನ್ ಅನ್ಲಾಕ್ ಮಾಡಿದನು. ಸುದ್ದಿ ನೋಡಿದ ತಕ್ಷಣವೇ ಅವನ ಮುಖ ಸ್ವಲ್ಪ ಗಂಭೀರವಾಯಿತು. ಅವನು ಮೊದಲು ಮಾನ್ಯತಾಳನ್ನು ಮತ್ತು ನಂತರ ಸಿದ್ಧಾರ್ಥನನ್ನು ನೋಡಿದನು. ತಾನು ಏನು ಹೇಳಬೇಕು ಮತ್ತು ಏನು ಹೇಳಬಾರದು ಎಂಬುದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ತನ್ನ ಫೋನ್ಗೆ ಬಂದಿರೋ ಸುದ್ದಿಯ ಬಗ್ಗೆ ಏನು ಹೇಳದಿರುವುದೇ ಒಳ್ಳೆಯದು ಎಂದುಕೊಂಡನು. ಸಿದ್ಧಾರ್ಥ್ ಕೂಡ ತನ್ನ ಊಟ ಮುಗಿಸಿ ಕೊಠಡಿಗೆ ತೆರಳಿದನು. ಅವನು ಹೋದ ನಂತರ ಆದ್ಯು ಊಟ ಮಾಡುತ್ತಿದ್ದ ಮಾನ್ಯತಾಳ ಕಡೆಗೆ ಫೋನ್ ನೀಡಿ ಮೆಲ್ಲಗೆ, ಅತ್ತಿಗೆ, ಇದನ್ನು ನೋಡಿ ಎಂದನು. ಮಾನ್ಯತಾ ಒಂದು ಕ್ಷಣ ಫೋನ್ ಮೇಲೆ ಕಣ್ಣಾಡಿಸಿದಳು ಮತ್ತು ತಾನು ಹಾಗೂ ವೇದಾಂತ್ ಇರುವ ಫೋಟೋವನ್ನು ನೋಡಿದ ಕೂಡಲೇ ಅವಳ ಮುಖದ ಬಣ್ಣ ಬದಲಾಯಿತು. ಅವಳು ಊಟವನ್ನು ಬಿಟ್ಟು ಫೋನನ್ನು ಕೈಗೆ ತೆಗೆದುಕೊಂಡಳು, ಆದರೆ ಅದನ್ನು ಓದಲಿಲ್ಲ. ಅದರ ಹೆಡ್ಡಿಂಗ್, ಇಂಡಸ್ಟ್ರಿಯಲ್ಲಿ ಮತ್ತೊಂದು ಹೊಸ ಜೋಡಿ ಬರುವ ಸೂಚನೆಗಳಿವೆ ಎಂದಿತ್ತು. ಇದರ ನಂತರ ವೇದಾಂತ್ ಬಗ್ಗೆ ಬರೆಯಲಾಗಿತ್ತು. ಮಾನ್ಯತಾಳ ಬಗ್ಗೆ ಸುದ್ದಿಯಲ್ಲಿ ಬಹಳ ಕಡಿಮೆ ಬರೆಯಲಾಗಿತ್ತು, ಆದರೆ ಅವರನ್ನು ಒಂದು ಕಪಲ್ ಎಂದು ಹೇಳಲಾಗಿತ್ತು ಮತ್ತು ಅವರ ಜೋಡಿಯನ್ನು ಅತ್ಯಂತ ಸುಂದರವಾದ ಜೋಡಿಗಳಲ್ಲಿ ಒಂದೆಂದು ಬಣ್ಣಿಸಲಾಗಿತ್ತು. ಮಾನ್ಯತಾ ತನ್ನ ತುಟಿಗಳನ್ನು ಬಿಗಿಯಾಗಿ ಕಚ್ಚಿಕೊಂಡು ಆದ್ಯು ಕಡೆಗೆ ನೋಡಿ, ಅಂಥದ್ದೇನೂ ಇಲ್ಲ ಆದ್ಯು, ನಿಜವಾಗಿಯೂ ಆ ಹುಡುಗ ಸುಮ್ಮನೆ ನನಗೆ ಎದುರಾಗಿದ್ದಾನಷ್ಟೇ. ನಾನು ಹಿಂದಿನವರೆಗೆ ಆತನೊಂದಿಗೆ ಸರಿಯಾಗಿ ಮಾತನಾಡಲೂ ಇಲ್ಲ ಎಂದಳು. ಆದ್ಯು, ಅತ್ತಿಗೆ, ನನಗೆ ಗೊತ್ತು, ಈ ನ್ಯೂಸ್ನವರು ಹೀಗೆಯೇ ಏನೇನೋ ಬರೆಯುತ್ತಾರೆ. ನೀವು ಚಿಂತೆ ಮಾಡಬೇಡಿ. ಈ ನ್ಯೂಸ್ನವರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅವರಿಗೆ ಸುಳ್ಳು ಅಥವಾ ಸತ್ಯವೋ ಕೇವಲ ಗಾಸಿಪ್ಪುಗಳು ಬೇಕಷ್ಟೇ ಎಂದನು. ಮಾನ್ಯತಾ ತನಗೆ ತಾನೇ ಸಮಾಧಾನ ಹೇಳಿಕೊಳ್ಳುತ್ತಾ ಮನಸ್ಸಿನಲ್ಲಿಯೇ ಒಳ್ಳೆಯದಾಯಿತು. ಸಿದ್ಧಾರ್ಥಿಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ ಅಂದುಕೊಂಡಳು. ಅವಳು ಕೋಣೆಗೆ ಬಂದಾಗ ಸಿದ್ಧಾರ್ಥ್ ಕಿಟಕಿಯ ಬಳಿ ನಿಂತಿರುವುದನ್ನು ಮತ್ತು ಅವನ ಕೈಯಲ್ಲಿ ಸಿಗರೆಟ್ ಇರುವುದನ್ನು ಕಂಡಳು. ಅವನು ಹೊರಗೆ ಆಕಾಶವನ್ನು ನೋಡುತ್ತಾ ಹೊಗೆಯನ್ನು ಎಳೆಯುತ್ತಿದ್ದನು. ಆಗ ಒಮ್ಮೆಲೆ ಮಾನ್ಯತಾಳ ಕಿವಿಯಲ್ಲಿ ಅವನ ಹೆಸರು ಮೊಳಗಿತು, ಮಾನ್ಯತಾ ಮತ್ತು ವೇದಾಂತ್ ಎಂದು. ಮಾನ್ಯತಾ ಕುತ್ತಿಗೆಯನ್ನು ತಿರುಗಿಸಿ ಟಿವಿಯ ಕಡೆಗೆ ನೋಡಿದಳು. ಅದರಲ್ಲಿ ಮಾನ್ಯತಾ ಮತ್ತು ವೇದಾಂತ್ನ ಅದೇ ಫೋಟೋ ತೋರಿಸಲಾಗುತ್ತಿತ್ತು. ಅದನ್ನು ಅವಳು ಸ್ವಲ್ಪ ಹೊತ್ತಿನ ಹಿಂದೆ ತನ್ನ ಫೋನ್ನಲ್ಲಿ ನೋಡಿದ್ದಳು. ಅದರಲ್ಲಿ ಅವರನ್ನು ಲವ್ ಬರ್ಡ್ಸ್ ಎಂದು ಬಿಂಬಿಸಲಾಗುತ್ತಿತ್ತು. ಮಾನ್ಯತಾಳ ಉಸಿರು ನಿಂತಂತಾಯಿತು. ಅವಳು ತನ್ನ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡಳು ಮತ್ತು ಅವಳ ಕಣ್ಣುಗಳು ಸಿದ್ಧಾರ್ಥ್ನ ಬೆನ್ನಿನ ಕಡೆಗೆ ಹೋದವು. ಮಾನ್ಯತಾ ನಡುಗುತ್ತಾ, ಇದೆಲ್ಲವೂ ನಿಜವಲ್ಲ, ಇವರು ಸುಳ್ಳು ತೋರಿಸುತ್ತಿದ್ದಾರೆ. ಆ ಹುಡುಗನಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದಳು. ಸಿದ್ಧಾರ್ಥ್ನ ಕಿವಿಗೆ ಮಾನ್ಯತಾಳ ಮಾತುಗಳು ಬಿದ್ದ ತಕ್ಷಣ ಅವನು ಹಿಂದೆ ತಿರುಗಿದನು. ಮಾನ್ಯತಾ ಈಗ ಅವನ ಮುಖವನ್ನು ನೋಡಿದಳು, ಆದರೆ ಅವನ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದು ಅವನ ಮುಖದಿಂದ ತಿಳಿಯುತ್ತಿರಲಿಲ್ಲ. ಹಾಗಿದ್ದರೂ ಅವನು ಅವಳ ಕಡೆಗೆ ಹೆಜ್ಜೆ ಹಾಕಿದನು. ಅವನು ಬಂದು ಅವಳ ಮುಂದೆ ನಿಂತನು ಮತ್ತು ಸಿಗರೇಟನ್ನು ಬಾಯಲ್ಲಿಟ್ಟುಕೊಂಡು ಎಳೆದು ಹೊಗೆಯನ್ನು ಮಾನ್ಯತಾಳ ಮೇಲೆ ಬಿಟ್ಟನು. ಮಾನ್ಯತಾಳ ಗಂಟಲಲ್ಲಿ ಹೊಗೆ ಸಿಲುಕಿಕೊಂಡು ತಕ್ಷಣ ಕೆಮ್ಮಲು ಆರಂಭಿಸಿದಳು.
ಸಿದ್ಧಾರ್ಥ್ ಸಿಗರೇಟನ್ನು ಕೆಳಗೆ ಎಸೆದು ಮಾನ್ಯತಾಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಅವನು ಅವಳ ಮುಖವನ್ನು ಹಿಡಿದು ಕೆಳಗೆ ಬಾಗಿ ಅವಳ ತುಟಿಗಳಿಗೆ ಕಿಸ್ ಮಾಡಿದನು. ಅವನು ಅವಳ ತುಟಿಗಳನ್ನು ಕಚ್ಚುತ್ತಿದ್ದನು ಮತ್ತು ಕಿಸ್ ಎಷ್ಟು ಆಳವಾಗಿತ್ತೆಂದರೆ ಮಾನ್ಯತಾಳ ತುಟಿಯಿಂದ ಸ್ವಲ್ಪ ರಕ್ತ ಸೋರತೊಡಗಿತು. ಸಿದ್ಧಾರ್ಥ್ ಬಾಯಿಯಲ್ಲಿ ರಕ್ತದ ರುಚಿ ಬೆರೆಯುವವರೆಗೂ ಅವನು ಬಿಡಲಿಲ್ಲ. ಅವಳನ್ನು ಬಿಟ್ಟ ನಂತರ ಸಿದ್ಧಾರ್ಥ್ ಮತ್ತೆ ಅವಳ ಕಡೆಗೆ ನೋಡಿದನು. ಮಾನ್ಯತಾ ತನ್ನ ತಲೆಯನ್ನು ಮೇಲಕ್ಕೆತ್ತಿ ಮತ್ತೆ ಸಿದ್ಧಾರ್ಥ್ ಬಳಿ, ನಾನು ಸತ್ಯ ಹೇಳುತ್ತಿದ್ದೇನೆ, ನಾನು ಆ ಹುಡುಗನನ್ನು ಸರಿಯಾಗಿ ಎಂದಳು. ಅವಳು ಅಷ್ಟೇ ಹೇಳಲು ಸಾಧ್ಯವಾಯಿತು. ಅಷ್ಟರಲ್ಲಿ ಸಿದ್ಧಾರ್ಥ್ ಮತ್ತೆ ಅವಳಿಗೆ ಕಿಸ್ ಮಾಡಲು ಆರಂಭಿಸಿದನು ಮತ್ತು ಹಾಗೆಯೇ ಅವಳನ್ನು ಬೆಡ್ವರೆಗೆ ಕರೆದುಕೊಂಡು ಹೋದನು. ಮತ್ತೊಂದೆಡೆ ವೇದಾಂತ್ ತನ್ನ ಕಿಂಗ್ ಸೈಜ್ ಬೆಡ್ ಮೇಲೆ ಕುಳಿತಿದ್ದನು ಮತ್ತು ಅವನ ಕಣ್ಣುಗಳು ಫೋನ್ನಲ್ಲಿದ್ದ ಸುದ್ದಿಯ ಮೇಲಿತ್ತು. ಜೊತೆಗೆ ಟಿವಿಯು ಚಾಲನೆಯಲ್ಲಿತ್ತು. ಅವನ ಮುಖದಲ್ಲಿ ದೊಡ್ಡ ಮಂದಹಾಸವಿತ್ತು ಮತ್ತು ಅವನು ತನ್ನ ಹಾಗೂ ಮಾನ್ಯತಾಳ ಫೋಟೋವನ್ನು ಝೂಮ್ ಮಾಡಿ ನೋಡುತ್ತಿದ್ದನು. ಅವನು ಮಾನ್ಯತಾಳ ಫೋಟೋವನ್ನು ಸೂಕ್ಷ್ಮವಾಗಿ ಗಮನಿಸಿ, ಆ್ಯಂಗ್ರಿ ಬರ್ಡ್, ನಿನ್ನಲ್ಲಿ ಏನೋ ಒಂದು ವಿಶೇಷತೆ ಖಂಡಿತ ಇದೆ ಎಂದು ಮೆಲ್ಲಗೆ ನುಡಿದನು. ಮರುದಿನ ಬೆಳಿಗ್ಗೆ ಮಾನ್ಯತಾಳ ಕಣ್ಣು ತೆರೆದಾಗ ಸಿದ್ಧಾರ್ಥ್ ತನ್ನ ಪಕ್ಕದಲ್ಲಿ ಮಲಗಿರಲಿಲ್ಲ. ಅವಳ ತಲೆ ಭಾರವಾಗಿತ್ತು ಮತ್ತು ರಾತ್ರಿ ಅವಳಿಗೆ ಸರಿಯಾಗಿ ನಿದ್ರೆ ಬಂದಿರಲಿಲ್ಲ. ಅವಳು ಮನಸ್ಸಿನಲ್ಲಿಯೇ ಸಿದ್ಧಾರ್ಥ್ ಹೊರಟು ಹೋದರ ಎಂದುಕೊಂಡಳು. ಆದರೆ ಅಷ್ಟರಲ್ಲಿ ಬಾತ್ರೂಮ್ನಿಂದ ನೀರು ಬೀಳುವ ಶಬ್ದ ಕೇಳಿಸಿತು ಮತ್ತು ಸ್ವಲ್ಪ ಹೊತ್ತಿನ ನಂತರ ಬಾತ್ರೂಮ್ ಬಾಗಿಲು ತೆರೆಯಿತು. ಅವಳು ತನ್ನ ಆತಂಕವನ್ನು ಮರೆಮಾಚಲು ತಕ್ಷಣವೇ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಸಿದ್ಧಾರ್ಥ್ ಚೇಂಜಿಂಗ್ ರೂಮ್ಗೆ ಹೋದ ತಕ್ಷಣವೇ ಅವಳು ಕಣ್ಣು ತೆರೆದಳು. ಅವಳು ಬೇಗನೆ ಹಾಸಿಗೆಯಿಂದ ಎದ್ದು ಕೆಳಗೆ ಬಿದ್ದಿದ್ದ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಓಡಿ ಹೋದಳು. ಸಿದ್ಧಾರ್ಥ್ ಚೇಂಜಿಂಗ್ ರೂಮ್ನಿಂದ ವಾಪಸ್ಸು ಬಂದಾಗ ಬೆಡ್ ಮೇಲೆ ಮಾನ್ಯತೆ ಇರಲಿಲ್ಲ. ನಂತರ ಅವನ ಕಣ್ಣು ಬಾತ್ರೂಮ್ ಕಡೆಗೆ ಹೋಯಿತು. ಬಳಿಕ ಅವನು ಕೆಳಗೆ ಹೋದನು. ಉಪಹಾರ ಸೇವಿಸಿದ ನಂತರ ಸಿದ್ಧಾರ್ಥ್ ಅವಳನ್ನು ಮತ್ತೆ ಪೆಂಟ್ ಹೌಸ್ನಲ್ಲಿ ಬಿಟ್ಟು ಅಲ್ಲಿಂದ ಹೊರಟು ಹೋದನು. ತಾನು ನಟಿಯಾಗುತ್ತಿರುವ ಬಗ್ಗೆ ಸಿದ್ಧಾರ್ಥ್ ಯಾವುದೇ ಮಾತು ಆಡಲಿಲ್ಲ. ಮಾನ್ಯತಾ ಮನಸ್ಸಿನಲ್ಲಿಯೇ, ನಾನು ನಟಿಯಾಗುವ ಬಗ್ಗೆ ಅವರು ನನ್ನ ಬಳಿ ಇನ್ನಷ್ಟು ವಿಚಾರಿಸಬೇಕಿತ್ತು. ಇದರರ್ಥ ಅವರಿಗೆ ನನ್ನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಎಂದು ಅಂದುಕೊಂಡಳು. ಮನಸ್ಸಿನಲ್ಲಿ ಬೇಸರವನ್ನು ಅನುಭವಿಸುತ್ತಾ ಅವಳು ಒಳಗೆ ಬಂದಳು. ಅಷ್ಟರಲ್ಲಿ ಸಿದ್ಧಾರ್ಥ್ನ ಕ್ಯಾಬಿನ್ನಲ್ಲಿ ಅವನ ವೈಯಕ್ತಿಕ ಫೋನ್ ಮೊಳಗಿತು. ಅವನು ಲ್ಯಾಪ್ಟಾಪ್ನ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೇಳಿ ಎಂದನು. ಮತ್ತೊಂದೆಡೆಯಿಂದ ಒಬ್ಬ ಆತಂಕಗೊಂಡ ವ್ಯಕ್ತಿ, ಸರ್, ಚಿಕ್ಕ ಸರ್ ಏರ್ಪೋರ್ಟ್ನಿಂದ ಎಲ್ಲೋ ಹೊರಟು ಹೋಗಿದ್ದಾರೆ, ಅವರು ನಮಗೆ ಸಿಗುತ್ತಿಲ್ಲ ಎಂದನು. ಸಿದ್ಧಾರ್ಥ್ನ ಹುಬ್ಬುಗಳು ಒಂದಕ್ಕೊಂದು ಕತ್ತರಿಸಿಕೊಂಡಂತೆ ಗಂಟಿಕ್ಕಿಕೊಂಡವು. ಅವನು, ನೀನೇನು ಹೇಳುತ್ತಿದ್ದೀಯಾ? ಅವರು ಏರ್ಪೋರ್ಟ್ನಿಂದ ಎಲ್ಲಿಗೆ ಹೋಗಲು ಸಾಧ್ಯ ಎಂದನು. ಆ ವ್ಯಕ್ತಿ, ಗೊತ್ತಿಲ್ಲ ಸರ್, ನಾವು ಅವರನ್ನು ಹುಡುಕಲು ಪ್ರಯತ್ನಿಸಿದೆವು, ಆದರೆ ಅವರು ಇಡೀ ಏರ್ಪೋರ್ಟ್ನಲ್ಲಿ ಎಲ್ಲೂ ಇಲ್ಲ. ನಾವು CCTV ಫುಟೇಜ್ ಪರಿಶೀಲಿಸುತ್ತಿದ್ದೇವೆ. ಆ್ಯಸ್ ಸೂನ್ ಆ್ಯಸ್ ಗೊತ್ತಾದ ತಕ್ಷಣ ನಿಮಗೆ ಫೋನ್ ಮಾಡಿ ತಿಳಿಸುತ್ತೇವೆ ಎಂದನು. ಸಿದ್ಧಾರ್ಥ್ ಕೋಪದಿಂದ, ಅವನಿಗೆ ಏನಾದರೂ ಆದರೆ ನಾನು ನಿಮ್ಮನ್ನು ಜೀವಸಹಿತ ಬಿಡುವುದಿಲ್ಲ ಎಂದನು. ಸಿದ್ಧಾರ್ಥ್ ಫೋನನ್ನು ಮೇಜಿನ ಮೇಲೆ ಇಟ್ಟು ಯೋಚಿಸಲು ಆರಂಭಿಸಿದನು. ಆಗ ಅವನ ಬಳಿಯೇ ನಿಂತಿದ್ದ ಅವನ ಅಸಿಸ್ಟೆಂಟ್, ಸರ್, ಚಿಕ್ಕ ಸರ್ ಸಿಗುತ್ತಿಲ್ಲ ಎಂದನು. ಮುಂದೇನಾಗುತ್ತದೆ? ಸಿದ್ಧಾರ್ಥ್ ಮನಸ್ಸಿನಲ್ಲಿ ನಿಜಕ್ಕೂ ಏನಿದೆ ಮತ್ತು ಇಲ್ಲಿ ಮಾತನಾಡುತ್ತಿರುವ ಚಿಕ್ಕ ಸರ್ ಯಾರು? ಮುಂದುವರಿಯುವುದು.